ಸಮಸ್ತ ವೀಕ್ಷಕರಿಗೆ ಕರುನಾಡ ಕೃಷಿಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾಯಿಗಳ ಹತ್ತಿರ ಏನು ಮಾಡಬೇಕು ಹಾಗೂ ಏನು ಮಾಡಬಾರದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ನಾಯಿಗಳೊಂದಿಗೆ ನಾವು ಪ್ರೀತಿಯಿಂದ ವರ್ತಿಸಬೇಕು. ನೆರೆಹೊರೆಯ ನಾಯಿಗಳನ್ನು ಅರಿತುಕೊಳ್ಳಬೇಕು. ನಾಯಿಗಳು ಹತ್ತಿರ ಬಂದಾಗ ಹೆದರಿ ಓಡುವುದು ಅಥವಾ ಕೂಗಿಕೊಳ್ಳುವುದು ಸರಿಯಾದ ಕ್ರಮವಲ್ಲ. ನಾಯಿಗಳ ಹತ್ತಿರ ಸಾವಧಾನವಾಗಿ ಹೋಗಬೇಕು. ಆಕಸ್ಮಿಕವಾಗಿ ನಾಯಿಗಳು ಕಚ್ಚಲು ಬಂದಾಗ ಮುಖ ಮತ್ತು ತಲೆಯ ಭಾಗ ಕಚ್ಚಲು ಆಗದಂತೆ ರಕ್ಷಿಸಿಕೊಳ್ಳಬೇಕು. ಉದಾಹರಣೆಗೆ, ನಮ್ಮಲ್ಲಿರುವ ಪುಸ್ತಕ ಅಥವಾ ಬ್ಯಾಗನ್ನು ಅದರ ಬಾಯಿಯೆಡೆಗೆ ಹಿಡಿದು ರಕ್ಷಿಸಿಕೊಳ್ಳಬೇಕು. ನಾಯಿಗಳು ನಿದ್ದೆ ಮಾಡುವಾಗ ಅಥವಾ ಆಹಾರ ಸೇವಿಸುವಾಗ ಅಡಚಣೆ ಮಾಡಬಾರದು. ನಾಯಿಗಳನ್ನು ರೇಗಿಸುವುದು ಮತ್ತು ಮುಟ್ಟುವುದಕ್ಕೆ ಹೋಗಬಾರದು. ನಾಯಿ ಸ್ನೇಹಜೀವಿಯಾದರೂ ಕೂಡ ಮಕ್ಕಳು ನಾಯಿಯ ಹತ್ತಿರವಿರುವಾಗ ಹಿರಿಯರು ಗಮನಿಸುತ್ತಿರಬೇಕು. ನಾಯಿಗಳು ಮರಿ ಹಾಕುತ್ತಿರುವಾಗ ಅಥವಾ ಮರಿ ಹಾಕಿದ ನಾಯಿ ಮತ್ತು ಮರಿಗಳ ಹತ್ತಿರ ಹೋಗಬಾರದು. ನಮಗೆಲ್ಲ ತಿಳಿದಿರುವ ಹಾಗೆ ನಾಯಿಗಳಿಂದ ರೇಬಿಸ್ ಕಾಯಿಲೆಯು ಮನುಷ್ಯರಿಗೆ ಹರಡುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಮಾನವ ರೇಬಿಸ್ ಸಾವುಗಳಿಗೆ ನಾಯಿಗಳು ಮುಖ್ಯ ಮೂಲವಾಗಿವೆ. ವಿಶ್ವದಲ್ಲಿ ರೇಬಿಸ್ನಿಂದ ಸಂಭವಿಸುವ ಸಾವುಗಳಲ್ಲಿ ಭಾರತದ ಪಾಲು 36%. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಭಾರತದಲ್ಲಿ ಸುಮಾರು 30-60% ರೇಬಿಸ್ ಪ್ರಕರಣಗಳು 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಸಂಭವಿಸುತ್ತವೆ. ನಾಯಿಗಳಿಗೆ ಪಶುವೈದ್ಯರಿಂದ ನಿಯಮಿತವಾಗಿ ಕಾಲಕಾಲಕ್ಕೆ ರೇಬಿಸ್ ನಿರೋಧಕ ಲಸಿಕೆ ಹಾಕುವುದರಿಂದ ರೇಬಿಸ್ ಕಾಯಿಲೆಯನ್ನು ತಡೆಗಟ್ಟಬಹುದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ತಮ್ಮ ಅಮೂಲ್ಯ ಸಲಹೆ ಸೂಚನೆಗಳನ್ನು ಕಾಮೆಂಟ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.